ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ವರೂಥಿನಿ ಎಂಬ ಏಕಾದಶಿಯು ಬರುತ್ತಿದೆ. ಈ ಚೈತ್ರ ಬಹುಳ ಏಕಾದಶಿಯು ಈ ವರ್ಷ 2026ರಲ್ಲಿ ಏಪ್ರಿಲ್ನಲ್ಲಿ ಯಾವಾಗ ಇದೆ, ಇದಕ್ಕೆ ವರೂಥಿನಿ ಎಂಬ ವಿಶಿಷ್ಟವಾದ ಹೆಸರು ಬರಲು ಕಾರಣವೇನು, ವರೂಥಿನಿ ಏಕಾದಶಿಯ ಕಥೆಯನ್ನು ಪುರಾಣಗಳಲ್ಲಿ ಹೇಗೆ ವರ್ಣಿಸಲಾಗಿದೆ, ಏಕಾದಶಿ ಉಪವಾಸದ ಹಾಗೆಯೇ ಪೂಜಾ ವಿಧಾನ ಏನು, ಮರುದಿವಸ ದ್ವಾದಶಿ ಎಂದು ಪಾರಣೆ, ದಾನ, ದಕ್ಷಿಣೆ ಇತ್ಯಾದಿಗಳ ಪೂರ್ಣ ವಿವರವನ್ನು ಈ ವಿಡಿಯೋ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ, ಚೈತ್ರ ಬಹುಳ ಏಕಾದಶಿ ವರೂಥಿನಿ ಎಂಬ ಏಕಾದಶಿಯು ಈ ವರ್ಷ 2026ರಲ್ಲಿ ಏಪ್ರಿಲ್ ತಿಂಗಳ 13ನೇ ತಾರೀಕು ಸೋಮವಾರ ಇದೆ. ಏಕಾದಶಿ ತಿಥಿಯು ಏಪ್ರಿಲ್ 13 ರಾತ್ರಿ 1:18 ಏಪ್ರಿಲ್ 14 ಮಂಗಳವಾರ ರಾತ್ರಿ 1:08 ಮುಕ್ತಾಯವಾಗುತ್ತದೆ. ಆದ್ದರಿಂದ ಏಪ್ರಿಲ್ 13 ಸೋಮವಾರದಂದೇ ಸೂರ್ಯೋದಯದಲ್ಲಿ ಏಕಾದಶಿ ತಿಥಿಯು ಪೂರ್ಣವಾಗಿ ಇರುವುದರಿಂದ ಏಕಾದಶಿಯನ್ನ ಅವತ್ತೇ ಆಚರಣೆ ಮಾಡಬೇಕು. ಏಪ್ರಿಲ್ 13 ಸೋಮವಾರದಂದು ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:35 5:23 ಇರುತ್ತದೆ. ಈ ಸಮಯದಲ್ಲಿ ವಿಶೇಷ ಜಪಾನುಷ್ಠಾನ ಪೂಜಾದಿಗಳನ್ನು ಅತ್ಯಂತ ವಿಶೇಷ ಫಲಪ್ರಾಪ್ತಿ ಸಿಗುವ ಹಾಗೆ ತಾವು ಮಾಡಬಹುದಾಗಿದೆ. ಪ್ರಾತಃ ಕಾಲದ ಪೂಜಾ ಮುಹೂರ್ತ ಬೆಳಿಗ್ಗೆ 4:51 5:29 ಇದೆ. ಸಂಜೆ ದೇವರ ಪ್ರಾರ್ಥನೆ, ಪೂಜೆ, ಜಪಾನುಷ್ಠಾನಗಳನ್ನು 6:44 7:53 ಮಾಡಬಹುದಾಗಿದೆ. ರಾಹುಕಾಲ ಬೆಳಿಗ್ಗೆ 7:30 9 ಇರುತ್ತದೆ. ಇನ್ನು ಪಾರಣೆ ಸಮಯ ಮರುದಿವಸ ದ್ವಾದಶಿ ಬೆಳಿಗ್ಗೆ 6:51 8:15 ಒಳಗಡೆ ಪೂಜಾದಿಗಳನ್ನು ಮುಗಿಸಿ ಪಾರಣೆ ಅಥವಾ ಭೋಜನ ಮಾಡಬೇಕು. ಇದಕ್ಕೆ ವರೂಥಿನಿ ಎಂಬ ಹೆಸರು ಬರಲು ಕಾರಣವನ್ನ, ಇದರ ವಿಶೇಷ ಮಹತ್ವವನ್ನು ಪಾಂಡವ ಜ್ಯೇಷ್ಠನಾದ ಧರ್ಮರಾಜನಿಗೆ ಸಾಕ್ಷಾತ್ ಜಗದೊಡೆಯನಾದ ಶ್ರೀಕೃಷ್ಣನೇ ಅರುಹುತ್ತಾನೆ. ಬ್ರಹ್ಮಾಂಡ ಪುರಾಣ, ಭವಿಷ್ಯೋತ್ತರ ಬ್ರಹ್ಮ ಮುಂತಾದ ಪುರಾಣಗಳು ಈ ವರೂಥಿನಿ ಏಕಾದಶಿಯ ಮಹತ್ವವನ್ನ ವರ್ಣಿಸುತ್ತವೆ. ಯುಧಿಷ್ಠಿರನಿಗೆ ಶ್ರೀಕೃಷ್ಣನು ಈ ಏಕಾದಶಿಯ ಮಹಿಮೆಯನ್ನು ವರ್ಣಿಸುತ್ತಾ, ಜಗತ್ತಿನಲ್ಲಿ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸುಲಭವಾಗಿ ಮಹಾಪುಣ್ಯ ಗಳಿಸುವ ಒಂದೇ ಒಂದು ಸಾಧನ ಇದ್ದರೆ ಅದು ಏಕಾದಶಿ. ಪುಣ್ಯವನ್ನು ಪಡೆಯಲು, ಎಲ್ಲ ರೀತಿಯ ಸಾಧನಗಳನ್ನು ಸಾಧಿಸಲು ಧನದ ಅಂದರೆ ಹಣದ ಖರ್ಚು ಇರುತ್ತದೆ, ಧನದ ಅವಶ್ಯಕತೆ ಇರುತ್ತದೆ. ಆದರೆ ಯಾವುದೇ ಪೂಜೆ ವ್ರತಗಳನ್ನು ಮಾಡಬೇಕಾದರೆ ಅವರವರ ಶಕ್ತಿಯ ಅನುಸಾರ ಖರ್ಚು ಇದ್ದೇ ಇರುತ್ತದೆ. ಆದರೆ ಯಾವುದೇ ರೀತಿಯ ಖರ್ಚು, ಆಹಾರದ ಚಿಂತೆ ಇಲ್ಲದೆ ಕೇವಲ ಭಗವದ್ಗೀತಾರದ ಚಿಂತೆ, ಜಾಗರಣೆಯೊಂದಿಗೆ ಅತ್ಯಂತ ಸುಲಭವಾಗಿ ಸಾಧಿಸಬಹುದಾದ ಸಾಧನ ಅಂದರೆ ಶ್ರೇಷ್ಠ ಏಕಾದಶಿ ವ್ರತ ಆಗಿದೆ. ಜಗತ್ತಿನಲ್ಲಿ ಅನೇಕ ವಿಧವಾದ ಶ್ರೇಷ್ಠ ದಾನಗಳು ಅಂದರೆ ಭೂದಾನ, ಗೋದಾನ, ಹಿರಣ್ಯದಾನ ಅಂದರೆ ಬಂಗಾರ ದಾನ, ರಜತ ದಾನ ಇತ್ಯಾದಿ ದಾನಗಳು ಪುಣ್ಯದಾಯಕವೇ ಆಗಿದ್ದರೂ ಶ್ರೀಕೃಷ್ಣ ಹೇಳ್ತಾನೆ, ಈ ವರೂಥಿನಿ ಏಕಾದಶಿ ಆಚರಣೆಯಿಂದ ಸಹಸ್ರ ಗೋದಾನವನ್ನು ಶ್ರೇಷ್ಠ ವಿಪ್ರೋತ್ತಮರಿಗೆ ಒಂದೇ ಕಾಲದಲ್ಲಿ ಮಾಡಿದ ಪುಣ್ಯಗಳನ್ನು ಪಡೆಯಲು ಅವಕಾಶವಿದೆ. ಉಪವಾಸ ಎಂಬುದು ಅನೇಕ ವಿಧವಾಗಿ ಅನೇಕರು ಮಾಡುತ್ತಾರೆ. 15 ದಿನಕ್ಕೊಮ್ಮೆ ಪೂರ್ಣವಾದ ಉಪವಾಸವನ್ನು ಒಂದೊಮ್ಮೆ ಮಾಡಿದರೆ ವೈಜ್ಞಾನಿಕವಾಗಿಯೂ ಶರೀರ ಎಲ್ಲ ರೀತಿಯ ಕಲ್ಮಶಗಳು ಕಳೆದು ಸ್ವಚ್ಛವಾಗಿ ಸ್ವಸ್ಥವಾಗಿ ಇರುತ್ತದೆ. ಹೀಗೆ ಆರೋಗ್ಯದ ವಿಷಯವಾಗಿ ತಿನ್ನದೇ ಕೂಡುವುದನ್ನು ಕೂಡ ಏಕಾದಶಿ ದಿವಸ ಮಾಡಿಬಿಟ್ಟರೆ, ಏಕಾದಶಿ ಎಂದು ಅವನಿಗೆ ಗೊತ್ತಿಲ್ಲದಿದ್ದರೂ ಕೂಡ ಅಗ್ನಿಗೆ ಕಣ್ಣು ಮುಚ್ಚಿ ಕೈ ಹಾಕಿದರೆ ಉರಿಯುವಂತೆ ಎಲ್ಲ ಪಾಪಗಳು ಏಕಾದಶಿ ವ್ರತವೆಂಬ ಅಗ್ನಿಯಲ್ಲಿ ಸುಟ್ಟು ಬೂದಿಯಾಗಲು ಸಾಧ್ಯವಿದೆ. ಹಿಂದೆ ಭೂಮಂಡಲವನ್ನು ಆಳುತ್ತಿದ್ದ ಮಾಂಧಾತನೆಂಬ ಮಹಾರಾಜ ಎಲ್ಲ ರೀತಿಯ ಐಶ್ವರ್ಯ, ಅಧಿಕಾರ
ಸಂಪತ್ತು, ಯಶಸ್ಸಿನಿಂದ ಕೂಡಿದ್ದ. ಈ ಸಂಪತ್ತು, ಸಿರಿ, ಅಧಿಕಾರ ಎಲ್ಲವೂ ಅಶಾಶ್ವತ. ಇದೆಲ್ಲ ಒಂದು ದಿವಸ ನನ್ನನ್ನು ಅಹಂಕಾರಿನಿಯಾಗಿಯೂ ಭಗವದ್ವಿಚಾರದಿಂದ ಭ್ರಷ್ಟನನ್ನಾಗಿಯೂ ಮಾಡಬಹುದಾಗಿದೆ. ಮುಂದಿನ ಜನ್ಮಕ್ಕೂ ಬೇಕಾಗಿ ಹಿಂದಿನ ಎಲ್ಲ ಜನ್ಮಗಳ ಪಾಪಗಳನ್ನು ಕಳೆಯಲೂ ಸಹ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತಿಗಾಗಿ ದಟ್ಟ ಅರಣ್ಯ ಪ್ರದೇಶಕ್ಕೆ ತೆರಳಿ ಅಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಕಠಿಣ ತಪಸ್ಸನ್ನು ಮಾಡುತ್ತೇನೆ ಎಂದುಕೊಂಡ. ನೋಡಿ, ಮಾಂಧಾತ ಮಹಾರಾಜ ಎಂಥ ಭಗವದ್ಭಕ್ತ. ನಾವು ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ಕೃಷ್ಣ ಎಂದು ಕರೆಯುತ್ತೇವೆ. ಆದರೆ ಈ ಮಹಾನುಭಾವ ಐಶ್ವರ್ಯ, ಅಧಿಕಾರ, ಯೌವನ, ಎಲ್ಲ ರೀತಿಯ ಸುಖ ಭೋಗ ಸಾಧನಗಳು ತನ್ನಲ್ಲಿದ್ದರೂ ಕೂಡ ಅವೆಲ್ಲ ನಶ್ವರ. ದೇವರ ಭಕ್ತಿಯಿಂದ ವಿಮುಖರನ್ನಾಗಿ ತನ್ನನ್ನು ಮಾಡುವಂತಹದ್ದು. ಅದಕ್ಕಾಗಿ ಒಂದು ಕ್ಷಣವೂ ಶ್ರೀಹರಿಯ ಭಕ್ತಿಯಿಂದ ವಂಚಿತನಾಗಬಾರದು. ಸಂಸಾರ, ಸೌಭಾಗ್ಯ, ಶ್ರೇಯಸ್ಸು, ಸತ್ಕೀರ್ತಿ ಎಂಬ ಮಾಯಾ ಮೋಹಕ್ಕೆ ತಾನು ಬಲಿಯಾಗಬಾರದು ಎಂದು ನಿಶ್ಚಯಿಸಿದ. ದಟ್ಟವಾದ ಪ್ರಶಾಂತ ಅರಣ್ಯ ಪ್ರದೇಶದಲ್ಲಿ ಬಂದು ತಪಸ್ಸಿಗೆ ಕುಳಿತಾಗ ಏಕಾಗ್ರ ಚಿತ್ತನಾದ ಅವನೆಡೆಗೆ ಕರಡಿಯೊಂದು ಬಂದು ತಪೋನಿರತನಾದ ರಾಜನ ಕಾಲನ್ನ ಕಚ್ಚಿ ತಿನ್ನಲು ಪ್ರಾರಂಭಿಸಿತು. ಕೆಲ ಕ್ಷಣದಲ್ಲಿ ತನ್ನ ಒಂದು ಕಾಲನ್ನೇ ಕಳೆದುಕೊಂಡ ಮಂಧಾತ ಮಹಾರಾಜ. ರಾಜನ ತಪಸ್ಸಿಗೆ ಒಲಿದು ಮಹಾವಿಷ್ಣು ದೇವರೇ ಪ್ರತ್ಯಕ್ಷನಾಗಿ ಹೇಳಿದ, ರಾಜ, ನಿನ್ನ ಈ ಕಠಿಣ ತಪಸ್ಸಿಗೆ ಮೆಚ್ಚಿದ್ದೇನೆ. ಚಿಂತೆ ಮಾಡಬೇಡ. ನೀನು ಮಾಡುವ ಎಲ್ಲ ಕರ್ತವ್ಯಗಳು ಕೂಡ ನನ್ನ ಪೂಜೆಯಾಗಿದೆ. ನೀನು ಸದಾ ನನ್ನ ಸದ್ಭಕ್ತನಾಗಿಯೇ ಇರುತ್ತೀಯ. ಯಾವುದೋ ಪಾಪಕರ್ಮ ಲೇಷದಿಂದ ಈಗ ಕಾಲನ್ನ ಕಳೆದುಕೊಂಡಿದ್ದೀಯ. ಈಗೋ ನಿನ್ನ ಕಾಲನ್ನ ಕಚ್ಚಿದ ಆ ಕರಡಿಯನ್ನ ನಾನು ಸಂಹಾರಗೈದಿದ್ದೇನೆ. ಪವಿತ್ರವಾದ ಮಥುರಾ ಕ್ಷೇತ್ರಕ್ಕೆ ತೆರಳಿ ಮುಂದೆ ಬರುವ ಅತ್ಯಂತ ಮಹತ್ವದ ಚೈತ್ರ ಬಹುಳ ವರೋಥಿನಿ ಏಕಾದಶಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡು. ಇನ್ನು ಇದರ ಹೆಸರು ಕೂಡ ವರೀಥಿನಿ, ಅಂದರೆ ಶ್ರೇಷ್ಠ ರಥ ಎಂದರ್ಥ. ಹೆಸರಿಗೆ ಸರಿಯಾಗಿ ಉತ್ತಮವಾದ ಜೀವನ ರಥದಲ್ಲಿ ಸಾಗುವ ಯೋಗ ವರೋಥಿನಿ ಏಕಾದಶಿ ಆಚರಣೆಯಿಂದ ನಿನಗೆ ಲಭಿಸುತ್ತದೆ. ಮುಂದೆ ವೈಕುಂಠಕ್ಕೂ ಕೂಡ ಶ್ರೇಷ್ಠ ರಥದಲ್ಲಿ ಬರುವ ಮಹಾಭಾಗ್ಯ ಏಕಾದಶಿ ವ್ರತದಿಂದ ನಿನಗೆ ಪ್ರಾಪ್ತಿಯಾಗಲಿ. ಹೀಗೆ ರಾಜನಿಗೆ ಇರುವ ಮಾಂಧಾತ ಎಂಬ ಹೆಸರು ಕೂಡ ಸಾರ್ಥಕ ಆಯಿತು. ಅಂದರೆ ಮಾಂಧಾತ ಅಂದರೆ ತನ್ನನ್ನು ತಾನು ಭಗವಂತನಾದ ಶ್ರೀಹರಿಗೆ ಅರ್ಪಿಸಿಕೊಂಡ ಮಹಾಭಕ್ತ ಎಂದರ್ಥ. ಹೀಗೆ ಸಾರ್ಥಕವಾದ ಪುಣ್ಯಮಯವಾದ ಜೀವನವನ್ನ ಮಾಂಧಾತ ಮಹಾರಾಜ ಮಾಡಿದ. ಶ್ರೇಷ್ಠ ಜೀವನ ರಥದಲ್ಲಿ ನಮ್ಮನ್ನ ಕುಳ್ಳಿರಿಸಿ ಸದಾ ವಿಜಯವನ್ನ ದಯಪಾಲಿಸುವ ಮಹಾವ್ರತ ಪುಣ್ಯದಾಯಕವಾದ ವರೋಥಿನಿ ಏಕಾದಶಿ ವ್ರತ. ಈ ಏಕಾದಶಿ ವ್ರತದ ವಿಧಾನವನ್ನು, ಎಲ್ಲ ರೀತಿಯ ವಿಧಿಗಳನ್ನು ಕೂಡ ಧರ್ಮರಾಜಾದಿ ಪಾಂಡವರಿಗೆ ಶ್ರೀಕೃಷ್ಣ ತಿಳಿಸುತ್ತಾನೆ. ಆದ್ದರಿಂದ ಎಲ್ಲ ಶ್ರದ್ಧಾವಂತ ಭಕ್ತರು ವರೋಥಿನಿ ಏಕಾದಶಿಯ ಮುಂಚಿನ ದಿವಸ ದಶಮಿ ಅಂದರೆ 12ನೇ ತಾರೀಕು ಆದಿತ್ಯವಾರದಂದು ಸಂಜೆ ಶುದ್ಧ ಸಾತ್ವಿಕ ಫಲಾಹಾರವನ್ನು ನಡೆಸಿ, ಮರುದಿವಸ ಏಪ್ರಿಲ್ 13 ಸೋಮವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನಾದಿಗಳಿಂದ ಶುದ್ಧರಾಗಿ ಜಪ, ಅನುಷ್ಠಾನ, ಪೂಜಾದಿಗಳನ್ನು ಮುಗಿಸಿ ಪೂರ್ಣ ದಿವಸ ನಿರ್ಜಲವಾದ ಉಪವಾಸದಿಂದ ಇದ್ದು ಸಂಜೆಯೂ ಸಹ ಯಥಾಶಕ್ತಿ ಪೂಜೆಯನ್ನ, ಭಜನೆ, ಸತ್ಸಂಗ, ರಾತ್ರಿ ಜಾಗರಣೆಗಳನ್ನು ನಡೆಸಿ ಮರುದಿವಸ ದ್ವಾದಶಿ ಏಪ್ರಿಲ್ 14 ಮಂಗಳವಾರದಂದು ಬೆಳಿಗ್ಗೆ 6:51 8 ಗಂಟೆ ಒಳಗೆ ಶ್ರೀಹರಿಗೆ ಪೂಜೆಯನ್ನ ಮಾಡಬೇಕು. ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿದ ನೈವೇದ್ಯ, ಹಣ್ಣು, ಕಾಯಿ, ಎಲೆ ಅಡಿಕೆ ಇತ್ಯಾದಿಗಳನ್ನು ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನಾಗಿ ಅರ್ಪಿಸಿ 8 ಗಂಟೆ ಒಳಗಡೆ ಪಾರಣೆಯನ್ನ ಅಂದರೆ ಭೋಜನವನ್ನ ನಡೆಸಬೇಕು. ಏಕಾದಶಿ ವ್ರತದ ಪೂರ್ಣ ಫಲಪ್ರಾಪ್ತಿಗಾಗಿ ದ್ವಾದಶಿಯಂದು ಸಂಜೆಯ ಒಳಗಡೆ ಶ್ರೇಷ್ಠ ಬ್ರಾಹ್ಮಣ ಮನೆಗೆ ತೆರಳಿ ಅವರಿಗೆ ಉದಕುಂಭ ಅಂದರೆ ನೀರಿನಿಂದ ಸಹಿತವಾದ ತಾಮ್ರದ ತಂಬಿಗೆಯನ್ನು, ವಸ್ತ್ರ, ಎಲೆ ಅಡಿಕೆ ಯಥಾಶಕ್ತಿ ದಾನ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದ ಪಡೆದು ಬರಬೇಕು. ಹೀಗೆ ಶ್ರೇಷ್ಠವಾದ ಚೈತ್ರ ಬಹುಳ ವರೋಥಿನಿ ಏಕಾದಶಿಯನ್ನು ನಡೆಸಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ತಾವೆಲ್ಲ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೀವೇಮ ಶರದ ಶತಂ, ಜೀವೇಮ ಶರದ